ಜಿಲ್ಲೆಯಲ್ಲಿ ಅಕ್ರಮವಾಗಿ ನಡೆಯುತ್ತಿರುವ ಹೋಮ್ ಸ್ಟೇ ಮೇಲೆ ನಿಗಾ ವಹಿಸಲಾಗಿದ್ದು ಅಕ್ರಮ ಕಂಡು ಬಂದಲ್ಲಿ ಸೂಕ್ತವಾದ ಕ್ರಮ ಕೈಗೊಳ್ಳುತ್ತೇವೆ. ಬೀಟ್ ವ್ಯವಸ್ಥೆ ಬಲಗೊಳಿಸಲು ಸರ್ಕಾರದ ಮನೆ ಮನೆ ಪೊಲೀಸ್ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒತ್ತು ನೀಡಲಾಗುವುದೆಂದು ನೂತನ ಎಸ್ಪಿ ದೀಪನ್ ಎಂಎನ್ ಇದೀಗ ಶಿರಸಿ ಡಿವೈಎಸ್ಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಗೀತಾ ಪಾಟೀಲ್, ಸಿಪಿಐ ಶಶಿಕಾಂತ್ ವರ್ಮಾ ಹಾಗೂ ಪಿಎಸ್ಐ ನಾಗಪ್ಪ ಬಿ ಉಪಸ್ಥಿತರಿದ್ದರು. ಯಾರಾದರೂ ಅದಕ್ಕೆ ಇಲ್ಲಿಗಲ್ ಆಕ್ಟಿವಿಟೀಸ್ ಏನಾದ್ರು ಸ್ಪಂದಿಸಿದ್ರೆ ನಾವು ವಿ ವಿಲ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ದೆಮ್ ಆಸ್ ವೆಲ್. ವಿ ಆರ್ ಆಲ್ಸೋ ಬುಕ್ಡ್ ಕೇಸಸ್ ಅಗೇನ್ಸ್ಟ್ ದೆಮ್. ಸೊ ಅದನ್ನು ನಾವು ಮಾಡ್ತೀವಿ. ಸರ್ ಏನಾಗಿದೆ ಕೇಳಿದ್ರೆ ಒಂದ್ಸತಿ ಅದು ರೆಗ್ಯುಲೇಟರಿ ಇದ್ರಲ್ಲಿ ಮೆಕ್ಯಾನಿಸಮ್ ಅಲ್ಲಿ ಬಂದ್ಬಿಟ್ರೆ ನಮಗೂ ಎನ್ಫೋರ್ಸ್ ಮಾಡೋಕ್ಕೆ ಈಸಿ. ನಮಗೂ ಒಂದು ಅಫಿಷಿಯಲ್ ಲಿಸ್ಟ್ ಇರುತ್ತೆ. ನಾವು ಅದಕ್ಕೆ ನಾರ್ಮ್ಸ್ ಮೇಂಟೈನ್ ಮಾಡ್ಬೋದು, ಅವ್ರ ರಿಜಿಸ್ಟರ್ಸ್ ಚೆಕ್ ಮಾಡ್ಬೋದು, ಯಾರು ಬಂದು ಹೋಗ್ತಾ ಇದ್ದಾರೆ. ಇನ್ ಕೇಸ್ ಯಾರಾದರೂ ಫಾರಿನರ್ಸ್ ಬಂದರೆ ಅವ್ರ ಗ್ರೂಪ್ ಫಾರ್ಮ್ ಕೊಡ್ಬೇಕು, ಇದು ಫಾರ್ಮ್ಸ್ ಫಿಲ್ ಮಾಡೋದಿರುತ್ತೆ. ಅದಾದ್ಮೇಲೆ ಅವ್ರದ್ದು CCTV ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಸೊ ಈ ಥರದ್ದು ನಮಗೂ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ವಿತೌಟ್ ನಾವು ಅದಕ್ಕೋಸ್ಕರ ನಾವು ಡಿಲೇ ಮಾಡ್ತಿಲ್ಲ, ಅವ್ರು ತಗೊಂಡಿಲ್ಲ ಅನ್ನೋದು. ವಿ ವಿಲ್ ಸ್ಟಾರ್ಟ್ ಎನ್ಫೋರ್ಸಿಂಗ್ ಥಿಂಗ್ಸ್ ಇಫ್ ಇನ್ ಕೇಸ್. ಇವಾಗ ನಮ್ಮದು ಪಬ್ಲಿಕ್ ಸೇಫ್ಟಿ ಆಕ್ಟ್ ಪ್ರಕಾರ ಎಲ್ಲ ಕಡೆನೂ CCTV ಕ್ಯಾಮ್ರಾಸ್. ಸೊ ನಾವು ಅದು ವಿ ವಿಲ್ ಸ್ಟಾರ್ಟ್ ಮತ್ತೆ ಯಾವ ಕೇಸ್ ಪ್ರಕರಣ ಕೂಡ ದಾಖಲಾಗಿದೆ. ಯಾರ್ದು ಅದನ್ನ ಆಪರೇಟ್ ಮಾಡ್ತಾ ಇದ್ರು ಅವ್ರ ಮೇಲೆ ಕೇಸಸ್ ಆಗಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯಾರೇ ಇವಾಗ ವಿಡಿಯೋಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಇರಲಿ, ಯೂಟ್ಯೂಬ್ ಅಲ್ಲಿ ಇರಲಿ, ವಿ ಆರ್ ಮಾನಿಟರಿಂಗ್ ದಮ್ ವೆರಿ ಕೀನ್ಲಿ. ಏನಂದ್ರೆ ಅವರು ನಿಷೇಧ ಪ್ರದೇಶಗಳಿರ್ಬೋದು, ಯಾವುದೇ ತರ ಇದು ಕ್ಯಾಶುಯಾಲಿಟಿ ಆಗತ್ತಾರೆ, ಇಲ್ಲಾಂದ್ರೆ ಈ ಮಳೆಗಾಲದಲ್ಲಿ ಹೆಚ್ಚು ಕಮ್ಮಿ ಆಗತ್ತಾರೆ ಜಾಗಕ್ಕೆ ಹೋಗಿ ಅಡ್ವೆಂಚರ್ ಮಾಡೋದು ಅಂಥದ್ದು ನಿಷೇಧ ಪ್ರದೇಶಗಳನ್ನು ಮಾಡಿದ್ರೆ ನಾವು ಮೇಲೆ ಸೂಕ್ತ ಕ್ರಮ ತಗೊಳ್ತೀವಿ. ಅದನ್ನ ಸೇಮ್ ನಾವು ನಮ್ದು ನಿಯರ್ಲಿ ನಮ್ದು 327 ಮೇಲೆ ನಮ್ದು ವಾಟ್ಸ್ಆ್ಯಪ್ ಗ್ರೂಪ್ಸ್ ಇದೆ. ಸೊ ಪೊಲೀಸ್ ಪ್ರತಿಯೊಂದು ಠಾಣೆಯಲ್ಲೂ ಬೀಟ್ ವಾಟ್ಸ್ಆ್ಯಪ್ ಗ್ರೂಪ್ಸ್ ಇದೆ. ಅದ್ರ ಮೂಲಕ ನಾವು ಅದಕ್ಕೆ ನಾವು ಈ ಎಚ್ಚರಿಕೆಯ ಬಗ್ಗೆ ನಾವು ಅದಕ್ಕೆ ಕೂಡ ನಾವು ಸೋಷಿಯಲ್ ಮೀಡಿಯಾ ಉಪಯೋಗಿಸಿ ಕೂಡ ನಾವು ತಲುಪಿಸ್ತಾ ಇದ್ದೀವಿ ಮಾಹಿತಿ. ಅನೈತಿಕ ಚಟುವಟಿಕೆಗಳಿಗೆ ಇಲ್ಲಿ ನಮ್ದು ಅಲೋ ಮಾಡೋದಿಲ್ಲ. ಯಾವುದೇ ಡೆಫಿನೆಟ್ಲಿ ವಿ ವಿಲ್ ಬುಕ್ ಕೇಸಸ್ ಅಗೇನ್ಸ್ಟ್ ದೆಮ್. ಸೊ ಯಾವುದೇ ಗ್ಯಾಂಬ್ಲಿಂಗ್ ಇರಲಿ ಯಾವುದಕ್ಕೂ ನಾವು ಇದಕ್ಕೆ ಯಾವುದಕ್ಕೂ ಅಲೋ ಕೂಡ ಮಾಡೋದಿಲ್ಲ. ಕಂಪ್ಲೀಟ್ ಒಂದು ಸೇಮ್ ಇನ್ಸ್ಟ್ರಕ್ಷನ್ಸ್ ಇವಾಗ ಪ್ರತಿಯೊಂದು ಸಿಬ್ಬಂದಿಗೂ ಹೇಳ್ತಾ ಇರೋದು ಅದೇನೆ. ಏನಂದ್ರೆ ಇವಾಗ ಒಂದು ಬೀಟ್ಗೆ ಹೋದ್ರೆ ಆ ಬೀಟ್ಗೆ ಅವರೇ SP ಇದ್ದಂಗೆ ಆ ಸಿಬ್ಬಂದಿ. ಸೊ ಅವ್ರು ನಡೀತಾ ಇರೋದು ಎಲ್ಲಾನು ಅವ್ರಿಗೆ ಗಮನಕ್ಕಿರುತ್ತೆ. ಅವ್ರು ಇಮಿಡಿಯೇಟ್ಲಿ ದೇ ಹ್ಯಾವ್ ಟು ಇನ್ಫಾರ್ಮ್ ದಿ ಸ್ಟೇಷನ್ ಇನ್ಸ್ಪೆಕ್ಟರ್. ಅವ್ರು ಇನ್ಫಾರ್ಮ್ ಮಾಡಿದಾದ್ಮೇಲೆ PSI ಅವರು ಮತ್ತೆ ಇನ್ಸ್ಪೆಕ್ಟರ್ ಅದು ಯಾರಿಂದ ಸಂಬಂಧಪಟ್ಟವ್ರು ಅವ್ರ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಅವ್ರ ಮೇಲೂ ಕೂಡ ನಾವು ಕಠಿಣ ಕ್ರಮ ತಗೊಳ್ತೀವಿ ಅಂತಾನೆ. ಇವಾಗ ರೋಡ್ ಅಂಡ್ ಸೇಫ್ಟಿ ಕಮಿಟಿ ಇದೆ. ಸೊ ಅದು ಇವಾಗ DC ಮೇಡಮ್ ಜೊತೆನೂ ಡಿಸ್ಕಸ್ ಮಾಡಿದ್ದೀನಿ ನಾನು. ಸ್ಪೆಷಲಿ ವಿತ್ ಯಾವುದೇ ರೋಡ್ ನೇಚರ್ ಇರಬೇಕಾದ್ರೆ ಇದು ಇಟ್ ಕೆನಾಟ್ ಬಿ ಒನ್ ಹೋಲ್ ಡಿಪಾರ್ಟ್ಮೆಂಟ್. ಎಲ್ಲ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟವ್ರಿಗೆ ಕರಿಬೇಕಾಗುತ್ತೆ. ಸೊ ವಿ ಪ್ಲಾನ್ ಟು ಹ್ಯಾವ್ ಅ ಮೀಟಿಂಗ್ ಸೂನ್. ಅದಾದ್ಮೇಲೆ ಪ್ರತಿಯೊಂದು ಜಾಗ ಐಡೆಂಟಿಫೈ ಮಾಡಿ ಅದಕ್ಕೆ ಏನ್ ತಗೋಬೇಕಾಗುತ್ತೆ ಸ್ಟೆಪ್ಸ್ ಕೂಡ ತಗೊಳ್ತೀವಿ. ದೂರದಿಂದ ಆಯಾಸಗೊಂಡು ಹೊನ್ನಾವರಕ್ಕೆ ಬಂದಿದ್ದೀರಾ? ಪ್ರಯಾಣದಿಂದ ಸುಸ್ತಾಗಿದ್ದೀರಾ? ಹಾಗಾದ್ರೆ ತಡವಿನ್ನೇಕೆ? ವಿಶ್ರಾಂತಿ ಪಡೆಯಲು ಆರಾಮದಾಯಕ ಹಾಗೂ ನೆಮ್ಮದಿಯಿಂದ ಪ್ರತಿ ಗ್ರಾಹಕರ ಮನೆಗಿದ್ದ ಶುಚಿತ್ವ ಹಾಗೂ ಗ್ರಾಹಕರಿಗೆ ಸೇವೆ ಒದಗಿಸುವಲ್ಲಿ ಹೆಸರುವಾಸಿಯಾದ ಸಾಯಿ ಹೋಮ್ ಸ್ಟೇಗೆ ಬನ್ನಿ. ಹೌದು, ಮನೆಯ ಅನುಭವ ನೀಡುವ ಎಲ್ಲಾ ವ್ಯವಸ್ಥೆಗಳಿಂದ ಸನ್ನದ್ಧವಾದ ಶುಚಿತ್ವದಿಂದ ಕೂಡಿದ 4 AC ಡಬಲ್ ಬೆಡ್ರೂಮ್ಗಳು ಹಾಗೂ 2 ನಾನ್ AC ರೂಮ್ಗಳಲ್ಲಿ ಒಂದು ಡಬಲ್ ಬೆಡ್ರೂಮ್, ಇನ್ನೊಂದು ರೂಮ್ನಲ್ಲಿ 2 ಕುಟುಂಬಗಳು ಆರಾಮದಾಯಕವಾಗಿ ಉಳಿಯಲು ವ್ಯವಸ್ಥೆ ಹೊಂದಿದೆ ಸಾಯಿ ಹೋಮ್ ಸ್ಟೇ. ಹೊನ್ನಾವರ ತಾಲೂಕಿನ ಕರ್ಕಿಮಠದ ಹತ್ತಿರದ ಬಲಗಡೆ ಇರುವ ಡೌಗ್ಸ್ ಆಂಜ್ ಕಾಂಪ್ಲೆಕ್ಸ್ ನ ಮೇಲ್ಮಹಡಿಯಲ್ಲಿ ಇದೆ. ರಾಜ್ಯ ಹೊರ ರಾಜ್ಯಗಳ ಗ್ರಾಹಕರಿಂದ ಈಗಾಗಲೇ ಮನ್ನಣೆ ಗಳಿಸಿರುವ ಸಾಯಿ ಹೋಮ್ ಸ್ಟೇಗೆ ಒಮ್ಮೆ ಭೇಟಿ ಕೊಡಿ. ಪ್ರಯಾಣದಿಂದ ಬಳಲಿದ ನೀವು ಆರಾಮದಾಯಕವಾಗಿ ದಿನ ಕಳೆಯಿರಿ. ಬನ್ನಿ, ಹಾಗಾದ್ರೆ ತಡವಿನ್ನೇಕೆ? ನೀವು ಸಂಪರ್ಕಿಸಬೇಕಾದ ವಿಳಾಸ ಸಾಯಿ ಹೋಮ್ ಸ್ಟೇ, ಹೊನ್ನಾವರದ ಕರ್ಕಿಮಠದ ಹತ್ತಿರ ಡೌಗ್ಸ್ ಆಂಜ್ ಕಾಂಪ್ಲೆಕ್ಸ್ ನ ಮೇಲ್ಮಹಡಿಯಲ್ಲಿ. ಮೊಬೈಲ್ ಸಂಖ್ಯೆ 7892636639. ಆರಾಮದಾಯಕವಾಗಿ ಉಳಿಯಿರಿ. ಮತ್ತೊಮ್ಮೆ ಇಲ್ಲಿಗೆ ಬರುವೆರೆಂದು ಖುಷಿಯಿಂದ ತೆರಳಿರಿ.